ಪ್ರವಾದಿ ಮೊಹಮ್ಮದ್ ಮಹಾಚಾರಿತ್ರವಂತ ಎಂಬ ಶೀರ್ಷಿಕೆಯಡಿ ಒಂದು ಸೀರತ್ ಅಭಿಯಾನವನ್ನು ಇಂದಿಲ್ಲಿ ಹಮ್ಮಿಕೊಂಡಿರುವುದು ಸರಿಯಷ್ಟೇ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಘನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠದ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮಿಗಳೇ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿರವರೇ ಮತ್ತು ಜಮಾತ್ ಇಸ್ಲಾಂ ಹಿಂದಿನ ಎಲ್ಲ ಮುಖಂಡರೇ, ಜೈ ಕರ್ನಾಟಕ ರಕ್ಷಣಾ ಸಂಘ ಸಂಸ್ಥೆಯ ಮುಖಂಡರೇ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಂದಿರುವಂತಹ ಎಲ್ಲ ಮುಖಂಡರೇ ಮತ್ತು ಸದಸ್ಯರೇ, ರಬೀತಾ ಎ ಮಿಲ್ಲರ್ ಸಮಿತಿ ಮತ್ತು ದಲಿತ ಸಂಘ ಸಮಿತಿಯಿಂದ ಬಂದಿರುವಂತಹ ಎಲ್ಲ ಮುಖಂಡರೇ, ವೇದಿಕೆ ಮೇಲೆ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಈ ಸಂಜೆಯ ಶುಭ ನಮನವನ್ನು ನಾನು ಕೋರ್ತೇನೆ. ಪ್ರವಾದಿ ಮೊಹಮ್ಮದ್ ಮಹಾಚಾರಿತ್ರವಂತ ಎಂಬ ಶೀರ್ಷಿಕೆಯಡಿ ಒಂದು ವಿಚಾರಗೋಷ್ಠಿಯನ್ನು ಆಚರಿಸ್ತಿರುವಾಗ ಒಂದು ನಾವು ಗಮನಿಸಬೇಕು. ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸುವಾಗ, ದೇವರೇ ಅವರನ್ನು ಆರಿಸಿರುವಾಗ ಮಾನವರಾದ ನಾವು ಅವರ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಏನಾದರೂ ಹೇಳುವುದು, ನಿಂದಿಸುವುದು ಅದೆಷ್ಟು ಸರಿ ಎಂಬ ಯೋಚನೆ. ಒಬ್ಬ ವ್ಯಕ್ತಿ ಅವನು ಏನೇ ಆಗಿರಲಿ, ಒಬ್ಬ ಮನುಷ್ಯರಾದ ನಾವು ನಮ್ಮ ಸಂಕುಚಿತ ಮನೋಭಾವದಿಂದ, ನಮ್ಮ ಸ್ವಾರ್ಥ ಚಿಂತನೆಯಿಂದ, ಭಾವನೆಗಳಿಂದ, ಮಾನವ ಸ್ವಭಾವದಿಂದ, ನಮ್ಮ ಬಲಹೀನತೆಯಿಂದ ನಾವು ಅನೇಕ ಸಲ ಒಬ್ಬ ವ್ಯಕ್ತಿಯ ಬಾಹ್ಯ ನೋಟದಲ್ಲಿ, ಅವರ ಹೊರ ನೋಟದಲ್ಲಿ ಅವರು ಹೇಗಿದ್ದಾರೆ ಎಂಬುದನ್ನು ಮಾತ್ರ ನಾವು ವಿಮರ್ಶಿಸ್ತೇವೆ, ಅವರ ಬಗ್ಗೆ ಅದನ್ನು ಹೇಳ್ತೇವೆ. ದೇವರು ನೋಡುವುದು ನಮ್ಮ ಬಾಹ್ಯವನ್ನಲ್ಲ, ನಮ್ಮ ಆಂತರಿಕ ಸೌಂದರ್ಯ, ಹೃದಯ ಸೌಂದರ್ಯ. ಅದೆಂಥವನೇ ಆಗಿರಲಿ, ದೇವರು ಆರಿಸಿರುವಾಗ ಅದು ಸಂಪೂರ್ಣವಾಗಿ ಆ ವ್ಯಕ್ತಿ ಹೊಸಪನಾಗಿ ಮಾರ್ಪಡುತ್ತಾನೆ. ದೇವರೇ ಆರಿಸಿರುವಾಗ ಆ ವ್ಯಕ್ತಿಯ ಮೇಲೆ ಆತ್ಮರ ಶಕ್ತಿ, ದೈವಿಕ ಶಕ್ತಿ ಇಳಿದಾಗ ಆ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಹಳೆ ವ್ಯಕ್ತಿಯಾಗಿ ಮಾರ್ಪಡಲು ಸಾಧ್ಯವೇ ಇಲ್ಲ. ಅದೇ ದೇವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ಬೈಬಲ್ ಬಹಳ ಚೆನ್ನಾಗಿರ್ತದೆ, ನಮ್ಮ ಪವಿತ್ರ ಗ್ರಂಥ. ಒಣ ಮರವು ಚಿಗುರೊಡೆಯುವುದು, ಒಣ ಮರವು ದೇವರ ಸ್ಪರ್ಶದಿಂದ ಚಿಗುರೊಡೆಯುವುದು, ಒಣ ಹೊರತೆಯು ಕೂಡ ಉಕ್ಕಿ ಹರಿಯುವುದು, ಬಂಜೆಯು ಕೂಡ ಗರ್ಭವತಿಯಾಗುವಳು. ಎಲ್ಲ ಪ್ರಕೃತಿಯ ಸೌಂದರ್ಯ ಹಿಮ್ಮಡಿಯಾಗಿ ಅದು ದೇವರಿಗೆ ಮಹಿಮೆಯನ್ನು ಪಡಿಸುವುದು ಎಂದು. ಹಾಗೆ ಒಬ್ಬ ವ್ಯಕ್ತಿಯನ್ನು ದೇವರು ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ಅದೇ ನಾವು ನೋಡುವಾಗ ಇಲ್ಲಿ ವಿಶೇಷವಾಗಿ ಮೊಹಮ್ಮದರನ್ನು ಪ್ರವಾದಿಯನ್ನಾಗಿ ಆರಿಸಿದ್ದಾರೆ. ಪ್ರವಾದಿ ಎಂದಾಗ ದೇವರ ಸಂದೇಶವನ್ನು ಜನರಿಗೆ ತಿಳಿಸುವುದಕ್ಕಾಗಿ ಅವರು ಆರಿಸಿರುವಾಗ, ಮತ್ತು ನಮ್ಮ ವಿಶೇಷ ಬೈಬಲ್ ನುಡಿಯುತ್ತದೆ, ದೇವರ ಮುಂದೆ ನಿಂತವನ ಎಂಥ ಪಾಪಗಳು ಕೂಡ ಅದು ಹಿಮದಂತೆ ಕರಗಿ ಹೋಗುವುದು. ನನ್ನಲ್ಲಿ ಅದೆಂತಹ ಕೆಟ್ಟ ಮನೋಭಾವನೆಗಳಲ್ಲಿ, ಸ್ವಾರ್ಥ ಚಿಂತನೆಗಳು ಇರಲಿ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಅದು ಹಿಮದಂತೆ ಕರಗಿ ಹೋಗಿ ಆತನು ಹಿಮದಂತೆ ಪ್ರಜ್ವಲಿಸುವನು, ಬೆಳ್ಳನೆ ಆತನು ಪ್ರಜ್ವಲಿಸುವನು ಎಂದು. ಆದ್ಮೇಲೆ ಅದನ್ನೇ ನಾವಿಲ್ಲಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಬಂದಿದೆ. ಒಬ್ಬ ಮೊಹಮ್ಮದ್ ಆತ ಒಬ್ಬ ಚಾರಿತ್ರ್ಯವಂತ ಎಂದು ನಾವು ಹೇಳಲು ಇಷ್ಟು ನೂರಾರು ವರ್ಷಗಳು ಬೇಕೇ. ಪ್ರವಾದಿ ಎಂದು ನಮ್ಮನ್ನು ಸ್ವೀಕರಿಸಿದ ಮೇಲೆ ಖಂಡಿತವಾಗಿಯೂ ಅವರು ದೇವರಿಂದ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದಾರೆ. ಅವರ ಹಳೆ ವ್ಯಕ್ತಿಯಲ್ಲ. ಆತನ ನಡೆ ನುಡಿ ಎಲ್ಲವೂ ಕೂಡ ದೇವರ ಸ್ಪರ್ಶಕ್ಕೆ, ದೇವರ ಒಂದು ಮಹಿಮೆಗೆ, ದೇವರ ಒಂದು ಅನುಗ್ರಹಕ್ಕೆ ಅದು ಪಾತ್ರವಾಗಿರ್ತದೆ. ದೇವರ ಅನುಗ್ರಹಕ್ಕೆ ಪಾತ್ರರಾದವನ ಹೃದಯದಲ್ಲಿ ಎಂದಿಗೂ ಕಳಂಕವಿರುವುದಿಲ್ಲ.
ಯಾರು ಯಾರು ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ನಡೆಯುವವರು ಅವರು ಹರ್ಷಾನಂದಗೊಳ್ಳುವರು, ಅವರ ಹೃದಯವು ಕೂಡ ಸದಾ ಹರ್ಷದಿಂದ ಅದು ನಲಿಯುವುದು ಎಂದು ಹೇಳ್ತಾರೆ ಪವಿತ್ರ ಗ್ರಂಥಗಳು. ಅಂದರೆ ದೇವರ ವಾಕ್ಯದಂತೆ ಯಾರು ನಡೆಯುತ್ತಾರೋ, ದೇವರ ವಾಕ್ಯಕ್ಕೆ ತಕ್ಕಂತೆ ಅವರು ತಮ್ಮನ್ನೇ ಸಮರ್ಪಿಸಿ ಜೀವಿಸಿಕೊಳ್ತಾರೋ ಅಂಥವರಲ್ಲಿ ಖಂಡಿತವಾಗಿಯೂ ದೇವರ ಶಕ್ತಿ ಒಲಿದು ಬರ್ತದೆ ಮತ್ತು ದೇವರು ಅವರೊಂದಿಗೆ ಮಾತನಾಡುತ್ತಾರೆ. ಪ್ರವಾದಿ ಎಂದಾಗ ಅದು ಪ್ರವಾದಿ ಮಾತನಾಡುವುದಲ್ಲ, ಅದು ಮನುಷ್ಯನಿಂದ ಮಾತುಗಳಲ್ಲ, ಬದಲು ದೇವರಿಂದ ಬಂದಂತಹ ಮಾತುಗಳು. ಏಕೆಂದರೆ ನನಗೆ ಮಾತುಗಳಿಲ್ಲ, ನಾನೊಬ್ಬ ಬಲಹೀನ, ನನ್ನ ಮಾತುಗಳು ತೊದಲಿದೆ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಎಷ್ಟೋ ಸಲ ಪ್ರವಾದಿಗಳು ಗೋಚರಿಸುವುದುಂಟು. ಆದರೆ ದೇವರು ಹೇಳ್ತಾರೆ, ಅಲ್ಲಿ ನೀನಲ್ಲ ಮಾತನಾಡುವುದು, ಅಲ್ಲಿ ನೀನಲ್ಲ ಮಾತನಾಡುವುದು, ನಿನ್ನ ತುಟಿಯ ಮೇಲಿರುವ, ನಿನ್ನ ತುಟಿ ತೆರೆಯುವಾಗ ನಾನಿದ್ದೇನೆ, ನಿನ್ನ ನಾಲಿಗೆ ಅಲ್ಲಾಡುವಾಗ ನಾನಲ್ಲಿದ್ದೇನೆ, ನಿನ್ನ ಹೃದಯದಲ್ಲಿ ಬರುವಂಥ ವಾಕ್ಯದಲ್ಲಿ ಅಲ್ಲಿ ನಾನಿದ್ದೇನೆ, ನನ್ನ ಶಕ್ತಿ ನಿನ್ನಲ್ಲಿ ತುಂಬಿರುತ್ತದೆ ಅಂತೇಳಿ ಪವಿತ್ರ ಗ್ರಂಥ. ಆದುದರಿಂದ ಪ್ರವಾದಿ ಎಂದು ನಾವು ಈತನನ್ನು ಸ್ವೀಕರಿಸಿದ ಮೊಹಮ್ಮದರ ನಡೆ ನುಡಿ ಜೀವನದಲ್ಲಿ ಗಮನಿಸುವಾಗ ಇಲ್ಲಿ ನಾವು ಒಂದು ಒಂದು ಪುಸ್ತಕ ನೋಡಿದೆ. ಅವರ ಪತ್ನಿ ಖಾದೀಜರನ್ನು ನಾವು ಪ್ರಶ್ನಿಸ್ಬೋದು, ಅವರ ಅಬೂಬಕ್ಕರ್ ಅವರ ಸ್ನೇಹಿತನ ಪ್ರಶ್ನಿಸ್ಬೋದು, ಅವರ ಜೊತೆ ಕೆಲಸ ಮಾಡಿದ ವ್ಯಕ್ತಿನ ನಾವು ವಿಚಾರಿಸ್ಬೋದು, ಹೀಗೆ ಅವರ ಪೂರ್ವ ಆಶ್ರಮದ ಕೆಲವು ವ್ಯಕ್ತಿನ ವಿಚಾರಿಸ್ಬೋದು. ಎಲ್ಲರೂ ಕೂಡ ಅವರು ಚಾರಿತ್ರ್ಯವಂತ ಅಂತ ಹೇಳ್ತಾರೆ. ಅದು ಅವಶ್ಯಕತೆಯೇ ಇಲ್ಲ. ದೇವರೇ ಆತನನ್ನು ಆರಿಸಿ ಸ್ಪರ್ಶಿಸಿದ ಮೇಲೆ, ದೇವರ ಆತ್ಮವೇ ಆತನ ಮೇಲೆ ಬಂದ ಮೇಲೆ ಆತನು ಒಬ್ಬ ಸತ್ಪುರುಷನೇ ಸರಿ. ಅದು ಬರುವಂಥದ್ದು ಮಾತು ಆತನಿಂದಲ್ಲ, ಬದಲು ದೇವರಿಂದಂದು. ಆದ್ಮೇಲೆ ಅದನ್ನೇ ನಾವು ಇಲ್ಲಿ ಮೊಹಮ್ಮದರ ಜೀವನದಲ್ಲಿ ಬಹಳವಾಗಿ ನಾವು ಗಮನಿಸ್ತೇವೆ. ಒಬ್ಬ ಕರುಣೆಯ ಹೃದಯವಂತ ಆಗಿದ್ದ ವ್ಯಕ್ತಿ ಮೊಹಮ್ಮದರು. ಒಬ್ಬ ಇತರರನ್ನು ಕ್ಷಮಿಸುವಂತಹ ಮನೋಭಾವವುಳ್ಳಂಥ ವ್ಯಕ್ತಿಯಾಗಿದ್ದರು. ಮತ್ತು ಅವರ ಇಲ್ಲಿ ನೋಡುವಾಗ ಅವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ ವ್ಯಾಪಾರಸ್ಥ, ಒಬ್ಬ ಒಳ್ಳೆಯ ಕುಟುಂಬಸ್ಥ, ಮತ್ತು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರನ್ನು ಆತ ಸಂರಕ್ಷಿಸಿದಂಥ ವ್ಯಕ್ತಿ, ದೌರ್ಜನ್ಯಕ್ಕೆ ಒಳಗಾದ ಗುಲಾಮರನ್ನು ಆತ ಸಂರಕ್ಷಿಸಿದ ವ್ಯಕ್ತಿ. ಆತನ ಜೀವನದಲ್ಲಿ ನಾವು ನೋಡುವಾಗ ಎಲ್ಲರೊಂದಿಗೆ ಆತ ಬೆರೆತು ಅಲ್ಲಿ ಜೀವಿಸುತ್ತಿದ್ದ, ದೇವರ ಸಂದೇಶವನ್ನು ಸಾರ್ತಾ ಇದ್ದ ಅಂತೇಳಿ ನಾವು ಕಾಣ್ತಾ ಇರ್ತೇವೆ. ಆದ್ಮೇಲೆ ಖಂಡಿತವಾಗಿಯೂ, ಏಕೆಂದರೆ ಅದು ಮೊಹಮ್ಮದ್ ಅಲ್ಲ, ಮೊಹಮ್ಮದನಲ್ಲಿರುವಂತಹ ದೇವರ ಆತ್ಮ, ಅಲ್ಲಾಹನ ಆತ್ಮ. ಆತನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಅದು ದೇವರ ವಾಕ್ಯವಾಗಿ ಖಂಡಿತವಾಗಿರ್ತದೆ. ಬೈಬಲ್ನಲ್ಲಿ ನಾವು ಕೂಡ ಗಮನಿಸ್ತೇವೆ. ಮಾತೆ ಮರಿಯಳನ್ನು ನೋಡ್ಬೋದಲ್ಲ, ವಿವಾಹವಾಗದ ಒಬ್ಬ ಕನ್ಯೆಯಲ್ಲಿ ಏಸು ಹುಟ್ಟುವುದು. ಅದೆಷ್ಟು ನೀವು ನೋಡಿ, ಆಗ ಸುಮಾರು 2000 ವರ್ಷಗಳ ಹಿಂದೆ ಅಂತಹ ಮಹಿಳೆಯನ್ನು ಕಲ್ಲೆಸೆದು ಸಾಯಿಸಬೇಕು ಅಂತ. ಆದರೆ ಬೈಬಲ್ ಹೇಳ್ತದೆ, ನೀವು ಯಾರು ಅವರಿಗೆ ಜಡ್ಜ್ಮೆಂಟ್ಸ್ ಮಾಡೋದಕ್ಕೆ, ನ್ಯಾಯವನ್ನು ಹೇಳೋದಕ್ಕೆ? ನೀವು ಯಾರು ಆಕೆಗೆ? ನಾನೇ ಆರಿಸಿದ್ದೇನೆ, ಸ್ತ್ರೀಯರಲ್ಲ ಧನ್ಯಳು ನೀನು, ದೇವರ ವಾಕ್ಯವೇ ನಿನ್ನ ಹೃದಯದಲ್ಲಿ, ನಿನ್ನ ಉದರದಲ್ಲಿ ಜನಿಸಿ ಬರುವುದು ಎಂಬ ಸಂದೇಶವನ್ನು ಅಲ್ಲಿ ದೇವರ ದೂತ ಗಬ್ರಿಯಲ್ ನುಡಿಯುತ್ತಾರೆ. ಆದ್ಮೇಲೆ ಅದರಂತೆ ಯೇಸು ಸ್ವಾಮಿಯು ಕೂಡ ಎಲ್ಲರೂ ಹೇಳ್ತಾರೆ, ಇವನೊಬ್ಬ ಬಡಗಿ ಅಲ್ವಾ, ನಮ್ಮ ಜೊತೆಗೆ ಇವನು ಇದ್ನಲ್ಲ, ಇವನೊಬ್ಬ ಸಾಮಾನ್ಯ ಮರಿಯಳಿಗೆ ಹುಟ್ಟಿದ ಮಗನಲ್ವಾ, ಒಂದು ತಂದೆಯಲ್ಲದ ಮಗನಿಗೆ ತಾಯಿಗೆ ಹುಟ್ಟಿದ ವ್ಯಕ್ತಿ ಅಲ್ವಾ ಈತ ಹೆಂಗೆ ಒಬ್ಬ ಪ್ರವಾದಿ ಆಗ್ತಾನೆ, ಈತನೊಬ್ಬ ಹೆಂಗೆ ರಕ್ಷಕನಾಗ್ತಾನೆ ಎಂಬ ಮಾತುಗಳು ಬೈಬಲ್ನಲ್ಲಿ ಕಾಣಿಸ್ಬರ್ತವೆ. ಈ ಎಲ್ಲ ನಿಂದನೆಗೆ, ಅಪಹಾಸಕ್ಕೆ, ಅಸತ್ಯಕ್ಕೆ ಎಲ್ಲದಕ್ಕೂ ಒಂದು ಉತ್ತರ ಅವರ ಒಂದು ಪುನರುತ್ಥಾನವಾಗಿತ್ತು. ಸತ್ತರೂ ಕೂಡ ಸತ್ಯವನ್ನು ಮುಚ್ಚಿಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಬೆಳಕನ್ನು ಇದು ಬೆಳಕು ಎಂದು ತೋರಿಸುವುದಕ್ಕೆ ನಾವು ಟಾರ್ಚ್ ಹಾಕಿ ತೋರಿಸ್ಬೇಕು. ಸೂರ್ಯ ಎಂದು ತೋರಿಸುವುದಕ್ಕೆ ಟಾರ್ಚ್ ಅವಶ್ಯಕತೆ ಇಲ್ಲ. ಹಾಗೆ ಪ್ರತಿ ಪ್ರವಾದಿಗಳ ಜೀವನವೇ ಒಂದು ತೆರೆದಂತಹ ಒಂದು ಪುಸ್ತಕ. ಅವರ ಮಾತು ಅವರದಲ್ಲ, ಅವರ ಮಾತು ಅಲ್ಲಾಹುವಿನಿಂದ ಬಂದಂತು. ಅವರ ವ್ಯಕ್ತಿತ್ವ ಅಲ್ಲಾಹು ನಿರ್ಮಿಸಿದಂತಹ ವ್ಯಕ್ತಿತ್ವ. ಅವರ ಜೀವನ ಇಡೀ ಒಂದು ಮನುಕುಲಕ್ಕೆ ತೆರೆದಂತಹ ಪುಸ್ತಕ. ಆದ್ದರಿಂದ ನಾವು ಇದು ಸೇರಿದ್ದೇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಂಬ ಭೇದ ಭಿನ್ನ ಭಾವವಿಲ್ಲದೆ ಅವರ ಬಗ್ಗೆ ಚರ್ಚಿಸಲು, ಅವರ ಬಗ್ಗೆ ಅರಿಯಲು, ಅವರು ಯಾರು ಎಂಬುದನ್ನು ನಿರೂಪಿಸಲು ಖಂಡಿತವಾಗಿ ವಿಚಾರಗೋಷ್ಠಿ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರುವುದು ಕೇವಲ ನಂಬಿಕೆ ಮಾತ್ರ. ದೇವರಲ್ಲಿ ನಂಬಿಕೆ ಇಟ್ಟವನು ಖಂಡಿತವಾಗಿಯೂ ಅವರಲ್ಲಿ
ಹರ್ಷಾನಂದಗೊಳ್ಳುವನು, ಆತನಲ್ಲಿ ಅನುಗ್ರಹವು ಉಕ್ಕಿ ಹರಿಯುವುದು ಎಂದು ಪವಿತ್ರ ಗ್ರಂಥಗಳು ನುಡಿತವೆ. ಇಂದು ನಾವು ವಿಶೇಷವಾಗಿ ಈ ದಿನ ಈ ಒಂದು ಅಭಿಯಾನಕ್ಕೆ ಬಂದಿರುವಾಗ ಮೊಹಮ್ಮದ್ ಮಹಾ ಚಾರಿತ್ರ್ಯವಂತ ಎಂಬ ಇದನ್ನು ನಾವು ಅಲ್ಲಿ ಅಧ್ಯಯನ ಮಾಡ್ತಿದ್ದೇವೆ. ಅದರ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ ಬಂದಿರುತ್ತೆ ಎಲ್ಲ ವ್ಯಕ್ತಿಗಳಿಗೆ. ಅದರಲ್ಲೂ ಕೂಡ ಉಡುಪಿ ಜಮಾತ್ ಇಸ್ಲಾಮಿಂದ ಅಕ್ಬರ್ ಅಲಿ ಉಡುಪಿ ಅವರು ಇಲ್ಲಿ ಬಂದಿದ್ದಾರೆ. ನಾನು ಕೂಡ 2-3 ಕಡೆ ಅವ್ರನ್ನ ನೋಡಿದ್ದೀನಿ, ಚಳ್ಳಕೆರೆಯಲ್ಲಿ, ಶಿಕಾರಿಪುರದಲ್ಲೆಲ್ಲ. ಇವತ್ತು ನಮ್ಮ ಜೊತೆ ಇದ್ದು ಈ ಒಂದು ಸಂದರ್ಭದ ವಿಚಾರಗೋಷ್ಠಿ ಮಾಡೋಕ್ಕೆ ಬಂದಿರೋದಾಗ ನಿಜಗಳು ಆನಂದವಾಗ್ತದೆ. ಆದಮೇಲೆ ನನ್ನನ್ನು ಈ ದಿನ ವಿಶೇಷವಾಗಿ ಇಲ್ಲಿ ಕರೆದು ಒಂದು ನಮ್ಮ ಆಶೀರ್ವಚನ ಕೋರಿದ್ದಕ್ಕಾಗಿ ನಿಮಗೆಲ್ಲರಿಗೂ ದೇವರ ಆಶೀರ್ವಾದನ ಕೋರ್ತಾ ಈ ವಿಚಾರಗೋಷ್ಠಿ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂದು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಆಲ್ ಆಫ್ ಯು.